ಸೌದಿ ಅರೇಬಿಯಾದ ಒಬ್ಬ ಶೇಖ್ ಒಂದು ಬೃಹದಾಕಾರವಾದಂಥ ಹೆಬ್ಬಾವನ್ನು ಸಾಕಿದ್ದ. ಆ ಹೆಬ್ಬಾವಿನ ಜೊತೆ ಆತನಿಗೆ ಎಂಥ ಗೆಳೆತನ ಅಂದರೆ ಅದರ ಜೊತೆ ಆತ ಊಟ ಮಾಡ್ತಾ ಇದ್ದ, ಅದರ ಜೊತೆ ಎಲ್ಲ ಕಡೆ ಓಡಾಡ್ತಾ ಇದ್ದ. ಅದು ಕೂಡ ಅಷ್ಟೇ, ಹೆಬ್ಬಾವು ಕೂಡ ಯಾವಾಗಲೂ ಈ ಶೇಖನ ಜೊತೆಯೇ ಇರ್ತಾ ಇತ್ತು. ಇದಕ್ಕಿದ ಹಾಗೆ ಒಂದ್ಸಲ ಈ ಹೆಬ್ಬಾವು ಇದೆಯಲ್ಲ, ಸುಮಾರು 10 ಅಡಿ ಉದ್ದ ಇತ್ತದು. ಆ ಹೆಬ್ಬಾವು ಊಟ ಮಾಡೋದನ್ನು ನಿಲ್ಲಿಸ್ಬಿಡ್ತು. ಶೇಖ್ಗೆ ಆಶ್ಚರ್ಯ ಆಯ್ತು, ಏನು ಇಷ್ಟು ದಿವಸ ಸರಿಯಾಗಿದ್ದದ್ದು ಇದ್ದಕ್ಕಿದ್ದ ಹಾಗೆ ಊಟ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದೆಯಲ್ಲ. ಅರಮನೆಯಲ್ಲಿದ್ದಂಥ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಯಾವ ಆಹಾರ ತಂದಿಟ್ಟರು ಹೆಬ್ಬಾವು ತಿಂತಾ ಇಲ್ಲ. ಕೊನೆಗೊಬ್ಬ ಈ ಉರಗ ತಜ್ಞ ಇರ್ತಾನಲ್ಲ, ಆತನನ್ನು ಕರೆಸ್ತಾರೆ ಅರಮನೆಗೆ. ಕರೆಸಿ, ನೋಡಿ ಇದು ಹೆಬ್ಬಾವು ಊಟನೇ ಮಾಡ್ತಾ ಇಲ್ಲ, ಇದ್ದಕ್ಕಿದ್ದ ಹಾಗೆ ಬಿಟ್ಟುಬಿಟ್ಟಿದೆ. ಶೇಖ್ ರಾಶಿದ್ದು ಹೆಬ್ಬಾವನ್ನು ತಡವುತ್ತಾನೆ, ಅದರ ಬಾಯಿ ತೆಗಿತಾನೆ, ಹಲ್ಲು ನೋಡ್ತಾನೆ, ಹೊಟ್ಟೆಯನ್ನು ಹಿಸುಕ್ತಾನೆ. ಎಲ್ಲ ಮಾಡಿದ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಶೇಖ್ ಕೇಳ್ತಾನೆ. ಇತ್ತೀಚಿನ ದಿನಗಳಲ್ಲಿ ಈ ಹೆಬ್ಬಾವು ನಿಮ್ಮನ್ನು ತುಂಬ ತಬ್ಕೋತಾ ಇದೆಯಾ, ನಿಮಗೆ ಸುತ್ತಗೋತಾ ಇದೆಯಾ? ಶೇಖ್ ಹೇಳ್ತಾನೆ, ಹೌದು, ನಾನು ಮಲಗಿದಾಗೂ ಬಂದು ನನ್ನನ್ನು ಸುತ್ತಗಟ್ತದೆ, ನಾನು ಹೊರಗಡೆ ಹೋಗುವಾಗ ನನ್ನ ಮೈ ತುಂಬ ಸುತ್ತಗೋತದೆ, ನಾನು ಕೂತಾಗ ನನ್ನ ಮೈ ಮೇಲೆ ಇರ್ತದೆ. ಯಾಕೆ ಅಂತ. ಇಲ್ಲ, ಸಮಯ ಮುಗಿದಿದೆ ನಿಮ್ಮದು. ನೀವೊಂದು ಕೆಲಸ ಮಾಡಿ, ಈ ಹೆಬ್ಬಾವು ಇದೆಯಲ್ಲ, ಈ ಹೆಬ್ಬಾವನ್ನು ತೊಗೊಂಡು ಹೋಗಿ ನೀವು ಕಾಡು ಒಳಗಡೆ ಬಿಟ್ಟು ಬಂದುಬಿಡಿ, ಅಥವಾ ಯಾವುದಾದ್ರೂ ಪ್ರಾಣಿ ಸಂಗ್ರಹಾಲಯಕ್ಕೆ ಡೊನೇಟ್ ಮಾಡಿಬಿಡಿ ಅಂತ. ಶೇಖ್ ಹೇಳ್ತಾನೆ, ಏನಯ್ಯ ಏನು ಮಾತಾಡ್ತಾ ಇದೀಯಾ ನೀನು? ನನ್ನನ್ನು ಎಷ್ಟೊಂದು ಪ್ರೀತಿಸತ್ತೆ ಇದು, ನಾನು ಇದನ್ನು ಎಷ್ಟೊಂದು ಪ್ರೀತಿಸ್ತೀನಿ. ನನ್ನ ಬಿಟ್ಟು ಅದು ಇರೋದಿಲ್ಲ, ಅದನ್ನು ಬಿಟ್ಟು ನಾನು ಇರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ನೀನು ಅದು ಊಟ ಮಾಡೋದಿಲ್ಲ ಅಂದ ತಕ್ಷಣ ಈ ರೀತಿ ಕಾಡಿಗೆ ಬಿಡು ಅಂದ್ರೆ ಏನು ಅರ್ಥ? ಅವಾಗ ಶೇಖ್ ರಾಶಿದ್ ಉರಗ ತಜ್ಞ ಹೇಳ್ತಾನೆ, ನೋಡಿ, ಅದು ಊಟ ಮಾಡ್ತಾ ಇಲ್ಲ ಅಂದರೆ, ಅದು ನಿಮ್ಮನ್ನು ಸುತ್ತಗೋತಾ ಇದೆ ಅಂದರೆ, ಅದು ನಿಮ್ಮನ್ನು ತಿನ್ನಲಿಕ್ಕೆ ನಿಮ್ಮ ಅಳತೆಯನ್ನು ಮಾಡ್ತಾ ಇದೆ. ತನ್ನ ಹೊಟ್ಟೆಯಲ್ಲಿ ನಿಮ್ಮ ಈ ದಡೂತಿ ದೇಹ ಒಳಗಡೆ ಸೇರ್ಕೊತದೋ ಇಲ್ಲೋ ಅನ್ನುವ ಅಳತೆಯನ್ನು ತೆಗೆದುಕೊಳ್ಳಿಕ್ಕೆ ನಿಮ್ಮ ಬಾರಿ 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 ನಿಮ್ಮ ಮೈಗೆ ಸುತ್ತಗೋತಾ ಇದೆ. ಅದಕ್ಕೆ ಎಚ್ಚರದಿಂದ ಇರಿ. ನೀವು ಅಡವಿಗೆ ಬಿಟ್ಟರೆ ನೀವು ಸುರಕ್ಷಿತ ಇಲ್ಲದೆ ಹೋದರೆ ನಿಮ್ಮನ್ನು ಒಂದು ದಿವಸ ಇದು ತಿನ್ನತ್ತೆ. ನಮ್ಮ ಜೀವನದಲ್ಲೂ ಸ್ನೇಹಿತರೆ ಹೀಗೆ ಎಷ್ಟೋ ಸಲ ಆಗತ್ತೆ. ತುಂಬ ಆತ್ಮೀಯರು ಅಂತ ತಿಳ್ಕೊಂಡು ನಮ್ಗೆ ಎಷ್ಟೋ ರಹಸ್ಯ ವಿಷಯಗಳನ್ನು ಹೇಳ್ಬಿಡ್ತೀವಿ. ತುಂಬ ಬೇಕಾದವರು ಅಂಥೇಳಿ ನಮ್ಮ ವ್ಯಾವಹಾರಿಕ ವಿಷಯಗಳನ್ನೆಲ್ಲ ಹಂಚ್ಕೊಂಡ್ಬಿಡ್ತೀವಿ. ಆದರೆ ಅವರ ಉದ್ದೇಶ ನಮ್ಮ ಸ್ನೇಹವನ್ನು ಮಾಡೋದಾಗಿರೋದಿಲ್ಲ. ನಮ್ಮ ಸ್ನೇಹವನ್ನು ಮಾಡಿಕೊಂಡು ತಮ್ಮ ಕಾರ್ಯ ಸಾಧನೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಅವರು ನಮ್ಮ ಸ್ನೇಹವನ್ನು ಮಾಡಿರ್ತಾರೆ. ಅದು ನಮಗೆ ಗೊತ್ತೇ ಆಗಲಾರದೆ ನಮ್ಮ ಎಲ್ಲ ವಿಷಯಗಳನ್ನು ಅವ್ರ ಜೊತೆ ಹಂಚ್ಕೊಂಡ್ಬಿಟ್ಟಿರ್ತೀವಿ. ಮುಂದೊಂದು ದಿನ ಗೊತ್ತಾಗತ್ತೆ, ಇವರು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ನಮ್ಮ ಜೊತೆ ಎಷ್ಟು ದಿವಸ ಓಡಾಡ್ತಾ ಇದ್ವು ಅಂತ. ಹೌದಲ್ವಾ? ತಿಳಿಸಿ.